ಪ್ರೆಸ್ ಮಾಡ್ಕೋಬೇಕು ಗಟ್ಟಿಗೆ ನೀನು ಮೇಲ್ ಹಾಕೋಬೇಕು. ಇವತ್ತು ನೈಟ್ ಅಲ್ಲಿ ಸ್ಟೇ ಆಗಿ ನಾಳೆ ನಮ್ಮ ಖನ ಬರ್ತ್ಡೇ. ಇಸೂಜ್ ಎತ್ತು ಬಾ. ಹ್ಯಾಪಿ ಬರ್ಡೇ. ಎಲ್ಲಿ ಬಿಡು ನೋಡಿ ಫೀಲೇ ಇಲ್ಲ. ಸಕ್ಕದಾಗಿ ಕಾಣ್ತಾ ಇದೆ ನಿಜಾಗ್ಲು ಎಲ್ಲಿ ನಿಜ ಚೆನ್ನಾಗಿ ಕಾಣಿಸ್ತಿದೆ. ಪ್ರಾಮಿಸ್ ಈ ಮೂಗ್ಬಟ್ಕಿಂತ ಇದೆ ಓಕೆ. ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಗಟ್ಟಿಗೆ ನೀನು. ಮೇಲ್ ಹಾಕೋಬೇಕು ಇನ್ನೊಂಚೂರು. ಸೊ ಗೈಸ್ ನಮ್ಮ ತನವ್ ಬರ್ತ್ಡೇ ಪಾರ್ಟಿಗೆ ಫುಲ್ ಎಲ್ಲ ಪ್ರಿಪ್ರೇಷನ್ ಆಗ್ತಿದೆ. ಸೊ ಹಾಗಾಗಿ ಇವತ್ತು ನಾವು ನಮ್ಮ ಫೇವ್ರೆಟ್ ಅಡ್ಡ ಶ್ರೀ ಆದ್ಯ ಜ್ಯುವೆಲ್ರಿ ಶಾಪಿಗೆ ಬಂದಿದ್ದೀವಿ ಜ್ಯುವೆಲ್ರೀಸ್ನ ಬೈ ಮಾಡೋಕ್ಕೆ. ಓಕೆ ಬಟ್ ನಿಂಗೆ ಮಾಂಟಿಕಾ ನೋಡು ಓಕೆ ಆದರೆ ಹಾಕೋ, ಇಲ್ಲ ಮಾಂಟಿಕಾ ಬೇಡ ಅನ್ಸುತ್ತೆ. ಮಮ್ಮಿ ಹೆಂಗ್ ಕಾಣಿಸ್ತಿದೆ? ಹೆಂಗ್ ಕಾಣಿಸ್ತಿದೆ ಬಂಗಾರಿ? ಸೂಪರಾ ಸೂಪರ್. ಸೊ ಗೈಸ್ ಆಲ್ಮೋಸ್ಟ್ ಎಲ್ಲಾನು ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ. ಈ ಜ್ಯುವೆಲ್ರಿ ನಾವು ಇವಳಿಗೆ ಸ್ಯಾರಿಗೆ ಸೆಲೆಕ್ಟ್ ಮಾಡಿರೋದು. ಬಟ್ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ ಕಣೆ. ಸೂಪರ್ ಚೆನ್ನಾಗಿ ಕಾಣಿಸ್ತಿದೆ. ನಾನೇ ಸೆಲೆಕ್ಟ್ ಮಾಡಿರೋದೆಲ್ಲ ನಮಗೆ ಕ್ರೆಡಿಟ್ಸ್ ಕೊಡಿ. ನೋಡಿ ಗೈಸ್ ನಮ್ಮ ಹುಡುಗಿ ನಿಖಿತಾ ಅವ್ರದ್ದು ಜ್ಯುವೆಲ್ರಿ ಇರೋದು ಶ್ರೀ ಆದ್ಯ ಅಂತ ಕದ್ರನಹಳ್ಳಿಯಲ್ಲಿರೋದು. ಸ್ವರ ಕಂಪ್ಲೀಟ್ ಜ್ಯುವೆಲ್ರೀಸ್ಗಳು ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಇವತ್ತು ನಮ್ಮ ಫಂಕ್ಷನ್ಗೂ ಸಹ ಇಲ್ಲೇ ಜ್ಯುವೆಲ್ರೀಸ್ನ ಸೆಲೆಕ್ಟ್ ಮಾಡೋಣ ಅಂತ ಬಂದಿರೋದು. ನಮ್ಮ ಮೇಡಮ್ ಪ್ರಿಯಾ ಅವ್ರದ್ದು ಬ್ಲೌಸ್ ಹೊಲಿಸಿರೋದು ಇದು. ಚೆನ್ನಾಗಿದೆ ಅಲ್ವಾ? DT ಬ್ರೈಡಲ್ ಸ್ಟುಡಿಯೋದಲ್ಲಿ ಹೊಲಿಸಿರೋದು. ಬಟ್ ಸಕ್ಕದಾಗಿ ಬಂದಿದೆ. ಚೆನ್ನಾಗಿಲ್ವಾ ನಿಖಿತಾ ಬ್ಲೌಸು? ಚೆನ್ನಾಗಿ ಹೊಲ್ದಿದಾರಲ್ಲ. ಫಿಟ್ಟಿಂಗ್ ಎಲ್ಲ ಸಖತ್ತಾಗಿತ್ತು ಇವಳಿಗೆ. ಇವಳೆಲ್ಲೂ ಆಲ್ಮೋಸ್ಟ್ ಇನ್ನೊಂದೇನು ಗೊತ್ತಾ, ಇವಳೆಲ್ಲೂ ಆಲ್ಮೋಸ್ಟ್ ಯಾವುದೇ ಬ್ಲೌಸ್ ಇರಲಿ ಏನೇ ಇರಲಿ ಒಪ್ಕೊಳ್ಳಲ್ಲ. ಅಂದರೆ ಸ್ವಲ್ಪ ಕಂಫರ್ಟ್ ಇಲ್ಲಾಂದ್ರೆ ಹೇಳ್ಬಿಡ್ತಾಳೆ. ಬಟ್ ಇದು ಮಾತ್ರ ಏನೋ ಮಸ್ತಾಗಿ ಇಷ್ಟಪಟ್ಟವಳೆ. ಪಾರ್ಟಿ ವೇರ್ ಜ್ಯುವೆಲ್ರೀಸ್ ಇಂದ ಹಿಡಿದು ಬ್ರೈಡಲ್ ಸೆಟ್ ಜ್ಯುವೆಲ್ರೀಸ್ವರೆಗೂ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಒಂದು ರೀಸನಬಲ್ ಪ್ರೈಸಲ್ಲಿ ನಿಮಗೆ ರೆಂಟ್ಗೆ ಜ್ಯುವೆಲ್ರೀಸ್ನ ಕೊಡ್ತಾರೆ. ಆ್ಯಂಡ್ ಸೇಲ್ ಕೂಡ ಇದೆ ಅಲ್ವಾ ನಿಖಿತಾ? ಅಲ್ಲಿ ಸೇಲ್ಸ್ ಕೂಡ ಇರುತ್ತೆ ನಿಮಗೆ. ಸೇಲ್ಸ್ ಕೂಡ ಇದೆ ಗೈಸ್. ನಮ್ಮ ಮೇಡಮ್ ಅವ್ರದ್ದು ಬ್ಲೌಸ್ ರೆಡಿ ಆಗಿದೆ, ನಂದಿನ್ನ ಸ್ಕರ್ಟ್ ರೆಡಿ ಆಗಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಒಂದು ಔಟ್ಫಿಟ್ಗೆ ಈ ಒಂದು ಚೋಕರ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದನ್ನ ವೇರ್ ಮಾಡೋಣ ಅಂತ. ಎಲ್ಲ ಇವತ್ತೇ ಸ್ಯಾಟರ್ಡೆ ತಗೋ. ನಾನು ಹೇಳ್ದೆ ಭಯ ಪಡ್ಬೇಡ. ತಿರುಗು ಈ ಕಡೆ. ಚೆನ್ನಾಗಿದೆ, ಓಲೆ ಸಖತ್ತಾಗಿದೆ. ಇದಿಷ್ಟ ನಾನು ತಿರುಗೋ ಈ ಕಡೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನನ್ಗೆ ಅನ್ಸ್ದಂಗೆ ಆಕ್ಚುಲಿ ಅದಕ್ಕಿಂತ ಇದು ಸಖತ್ ಲುಕ್ ಕೊಡ್ತಾ ಇದೆ. ಆಗ್ಬಿಡಿ ಮೊನ್ನೆ ತಾನೇ ನಾವು ವ್ಲಾಗ್ ಮಾಡಿಲ್ಲ ಗೈಸ್. ನಾವು ಇವ್ರ ಮನೆಗೆ ಹೋಗಿದ್ವಿ. ನಮ್ಮ ಮೇಡಮ್ ಅವ್ರು ಸ್ಯಾರಿ ಗಿರೆಲ್ಲ ಉಡ್ಕೊಂಡಿರಲ್ಲ ಅವ್ರ ಫಂಕ್ಷನ್ಗೆ ಹೋದಾಗ. ಇವಳು ಕಾಫಿ ತಗೊಬಂದು ಕೊಡೋದು ಅದು ಇದು ತಗೊಬಂದು ಹುಡುಗಿನ ನೋಡೋ ಥರನೇ ಹೋಗಿದ್ವಿ ನಾವೆಲ್ಲ ಮನೆಗೆ. ಆದರೆ 2 ಮಕ್ಳಿಗಿದೆ ಅಷ್ಟೇ ನಮ್ಮ ಹುಡುಗಿಗೆ. ಇವತ್ತು ಆಗ್ತಾಳೆ ನೋಡಿ ಅವ್ರ ಮಗನ ಬರ್ಡೇಲಿ. ತನವ ನಂಗೆ ಈ ಬ್ಲೌಸಲ್ಲಿ ಮೇನ್ ಇದೆ ಇಷ್ಟ ಆಗಿತ್ತು ಕಡೆ, ಈ ವರ್ಕ್. ಇದು ಹ್ಯಾಂಡ್ ವರ್ಕ್. ನಮ್ಮ ಮೇಡಮ್ ಅವರು ಅವ್ರ ಡ್ರೆಸ್ಗೆ ಎಲ್ಲ ಸೆಟ್ ಮಾಡ್ಕೋತಾ ಇದ್ದಾರೆ. ಇದು ತೆಗ್ದ್ಬಿಡ್ಬೇಕು ಅವಾಗ. ಇದು ತೆಗ್ದ್ಬಿಡ್ಬೇಕು. ಈಗ ಚೆನ್ನಾಗಿ ಕಾಣಿಸ್ತೈತೆ ಕಣೆ. ನಿಜ ಆ ಬಟ್ಟೆ ಮ್ಯಾಚ್ ಆಗುತ್ತೆ. ಕಿವಿಲಿ ಏನು ಇಲ್ಲ ಅನ್ನೋ ತರ, ಬಟ್ ಬೇರೆ ಏನಕ್ಕಾದ್ರೂ ಹಾಕೋಬಹುದು ಡ್ರೆಸ್ಗಳು ಅಲ್ವೇನಾ. ಬಟ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ನಾನು ಫಸ್ಟ್ ಟೈಮ್ ಎರಡೆರಡು ಹಾಕೊಳ್ಳೋದಕ್ಕಿಂತ ಒಂದೇ ಹಾಕೋಬಿಡ್ಬೋದು. ನಾನು ಇದಕ್ಕೆ ಅದು ಒಂದ್ಸತಿ ಹಾಕೊಂಡ್ ನೋಡ್ಬಿಡ. ಅದು ತೆಗ್ದ್ಬಿಡು, ಇವೆರಡು ಹಾಕೊಂಡ್ ನೋಡ್ಬಿಡು. ಸಾಕು, ಚೌಕ ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಇಟ್ಕೊಂಡು ನೋಡಿದೀನಿ ನಾನು. ನೋಡಿ ಗೈಸ್, ಹಾಕೊಂಡ್ ತೋರ್ಸು ಒಂದ್ಸಲ ಕಮೆಂಟ್ ಮಾಡಿ. ಇಲ್ಲ, ಫುಲ್ ಹಾಕೊಳ್ದಿ ಇದ್ರೆ ಕಮೆಂಟ್ ಮಾಡಲ್ಲ ನಿಂಗೆ. ಹಾಕೋಬಿಡ ಹಂಗೆ. ಓ, ನಂಗೆ ಫಾಲೋವರ್ಸ್ಗೆಲ್ಲ ತೋರಿಸ್ಬೇಕು. ಇಲ್ಲಿಗೆ ಬನ್ನಿ, ಈ ತರ ಇರುತ್ತೆ.
ನಂದು ಕಾಸ್ಟ್ಯೂಮ್ ಈ ಸಲ ಹೆಂಗಿದೆ ಗೊತ್ತಾ ಗೈಸ್, ಡಿಫ್ರೆಂಟ್ ಆಗಿ ನೋಡಿ ದೀಪಿಕಾ ಅವ್ರು ನೋಡಿ ಆಲ್ಮೋಸ್ಟ್ ಎಲ್ಲರೂ ವೇರ್ ಮಾಡಿದ್ದಾರೆ, ಬಟ್ ನಾನು ಆ ತರ ವೇರ್ ಮಾಡಿಸಿ ಸೂಡಿ ಚಿಕ್ಕಿ ರೆಡಿ ಪತ್ತ ಸೂಡಿ ಬಂಗಾರಿ ಚೆನ್ನಾಯ್ತಾ ನೋಡೆ ಮುಂದೆಯಿಂದ ಅಲ್ಲಿಗಿಂತ ನೀನ್ ಎದುರುಗಡೆಯಿಂದ ನೋಡು ಎಲ್ಲ ಹಾಕೋಬಿಟ್ಟು ಫಂಕ್ಷನ್ ದಿವಸ ಜಿಗಿ ಎಲ್ಲ ಇನ್ನೊಂದ್ಸತಿ ತೋರ್ಸು ನೋಡು ನಂಗೆ ಅನ್ಸ್ತಂಗೆ ಇದಕ್ಕಿಂತ ಇದು ಇಯರಿಂಗ್ಸ್ ಮ್ಯಾಚ್ ಆಗ್ತಿಲ್ಲ, ಗೋಲ್ಡ್ ಫಿನಿಶಿಂಗ್ ಜಾಸ್ತಿ ಆಯ್ತು. ಚೆನ್ನಾಗಿದೆ ಅದೊಂದ್ಸತಿ ಯಾಕೆ ತೋರ್ಸು, ನಾನು ನೋಡಿಲ್ಲ. ಇದೇ ಚೆನ್ನಾಗಿದೆ, ಇದೇ ಚೆನ್ನಾಗಿದೆ. ಇದೇ ಫಿಕ್ಸ್ ಗೈಸ್ ನನ್ನ ಕಾಸ್ಟ್ಯೂಮ್. ಬ್ಯಾಂಗಲ್ ರಿಂಗು ನಂಗೆ ಬ್ಯಾಂಗಲ್ ಏನ್ ಬೇಡ. ಸಿಂಗಲ್ ಬ್ರಾಸ್ಲೆಟ್ ಇಲ್ವಾ? ಅದೇಗೋ ನನ್ನ ಹತ್ರನೇ ಒಂದ್ ಐತೆ, ನೋಡೋಣ ಇಲ್ಲಾಂದ್ರೆ ಎಲ್ಲರೂ. ಮೊನ್ನೆ ನಾವ್ ಅಲ್ಲಿ ನೋಡಿದ್ವಲ್ಲ, ಅದ್ ಚೆನ್ನಾಗಿದೆ. ಒಬ್ಳೆ ದೇವ ತರ ಇರ್ಬೇಡ, ಹುಷಾರಾಗಿರೋ. ಏನಿದು ಲಿಂಕ್? ರೆಡಿನಾ ಮೇಡಮ್? ಹಾಯ್. ಫುಲ್ ರೆಡಿ. ಸೊ ಗೈಸ್, ಇವಾಗ ಸದ್ಯಕ್ಕೆ ನಾವು ಬಂದು ನಮ್ಮ ಪ್ರಿಯ ಮನೇಲಿ ಇದೀವಿ. ಇಲ್ಲಿಂದ ನಾವು ಡೈರೆಕ್ಟ್ ಇವಾಗ ಯಲಹಂಕ ಹೊರಡ್ಬೇಕು. ಇವತ್ ನೈಟ್ ಅಲ್ಲೇ ಸ್ಟೇ ಆಗಿ ನಾಳೆ ನಮ್ಮ ಥನ ಬರ್ತ್ಡೇ. ನಮ್ಮ ತನ್ನವ್ದು ನಾಳೆ ಫಂಕ್ಷನ್ ಇರೋದು, ಬಟ್ ಇವತ್ತೆಲ್ಲ ಹೋಗಿ ಅಲ್ಲಿ ಊಟದ್ದು ಅರೇಂಜ್ಮೆಂಟ್ ಮಾಡಬೇಕು. ಆಮೇಲೆ ಪೆಂಡಲ್ಗಳೆಲ್ಲ ಹಾಕ್ಸ್ಬೇಕು. ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ, ಅಲ್ಲಿ ರೂಮ್ಸ್ ಎಲ್ಲ ಇಲ್ಲಿ ಸಿಗೋ ಥರ ಅಲ್ಲಿ ಸಿಗಲ್ಲ ಅಂತ. ಸೊ ಇವತ್ತು ನೈಟ್ ಎಲ್ಲ ಸ್ವಲ್ಪ ಅಲ್ಲೇ ಅಲ್ಲೇ ಒಂಥರ ಟೈಮ್ ಪಾಸ್ ಸಖತ್ತಾಗಿರುತ್ತೆ ಅನ್ಕೊಂಡಿದೀನಿ, ನೋಡೋಣ. ಬಟ್ ಇವಾಗ ಸದ್ಯಕ್ಕೆ ನಮ್ಮ ಭಾವನ ಮನೇಲಿ ಇದೀವಿ. ಇಲ್ಲಿಂದ ಎಲ್ಲರೂ ಹೊರಡ್ಬೇಕು ಕಂಪ್ಲೀಟಾಗಿ, ಫ್ಯಾಮಿಲಿ ಎಲ್ಲರೂ ರೆಡಿ ಆಗಿದ್ದೀವಿ. ಇಲ್ಲಿಂದ 2 ಕಾರ್ ಎತ್ಕೊಂಡು ಲೊಕೇಶನ್ಗೆ ಹೋದ್ಮೇಲೆ ಸಿಗ್ತೀನಿ, ಬನ್ನಿ. ಸೊ ನಮ್ಮ ಬರ್ತ್ಡೇ ಬಾಯ್ ಇಲ್ಲಿದ್ದಾರೆ, ಅವ್ರ ಅಮ್ಮ ಇಲ್ಲೇ ಇದ್ದಾರೆ. ಫೇಸ್ ಆಫ್ ಅಟ್ರಾಕ್ಷನ್ ನಾಳೆ ಅಲ್ವಾ ಮೇಡಮ್ ಅವರು, ಫುಲ್ ಪಂಕಾಗಿ ರೆಡಿ ಆಗ್ಬಿಟ್ಟಿರ್ತಾರೆ. ಇವಾಗ ನೋಡಿ ಮಾಡ್ತೀನಿ. ಆದ್ರೂ ಅಂದ್ರೆ ಗೈಸ್ ಇನ್ನೊಂದೇನಂದ್ರೆ, ನಾಳೆ ವ್ಲಾಗ್ ಅಲ್ಲಿ ಅಷ್ಟು ಮಾತಾಡಕ್ಕಾಗಿಲ್ಲ ಅಂದ್ರೂ ಬಟ್ ವಿಡಿಯೋಸ್ಗಳಂತೂ ಪಕ್ಕಾ ಮಾಡಿರ್ತೀನಿ. ಅಲ್ಲೆಲ್ಲ ಏನೇನಾಗುತ್ತೆ, ಬಟ್ ಸ್ಟೋರೇಜ್ ಮೇಲೆ ಡಿಪೆಂಡ್ ನನ್ನ ಫೋನ್ ಮೇಲೆ. ಐಫೋನ್ ಅಂದ್ರೆ ಸ್ಟೋರೇಜ್ ಜಾಸ್ತಿ. ಆಮೇಲೆ ನೋಡೋಣ, ಶಿವಗೂ ಹೇಳಿದೀನಿ ಅವ್ನ ಫೋನಲ್ಲೂ ಮಾಡೋಣ ಅಂತ. ನೋಡೋಣ, ಒಟ್ನಲ್ಲಿ ಮಾತಾಡಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ವಿಡಿಯೋ ಕ್ಯಾಪ್ಚರ್ಸ್ ಎಲ್ಲ ಮಾಡಿರ್ತೀನಿ ಗೈಸ್. ಆಲ್ಮೋಸ್ಟ್ ನಾಳೆಲ್ಲ ನಾವು ಪಂಕಾಗಿ ರೆಡಿ ಆಗ್ಬಿಟ್ಟು ನಂದು ಮಗಂದು ಬರ್ತ್ಡೇಗೆ ಫುಲ್ಲು ಗಿಜ ಅಂತಾರದಾಳೆ. ನಮ್ಮಮ್ಮ ಬರ್ತಾವ್ರೆ ಗೈಸ್. ಅಪರೂಪಕ್ಕೆ ನಮ್ಮಮ್ಮ ಇವತ್ತು ರಜಾ ಹಾಕ್ಬಿಟ್ಟು ಫಂಕ್ಷನ್ಗೆ ಹಾಜರಾಗಿದ್ದಾರೆ. ನಮ್ಮಮ್ಮಂಗೆ ಹುಷಾರಿರ್ಲಿಲ್ಲ, ಬಾಯೆಲ್ಲ ಉಣ್ಣಾಗ್ಬಿಟ್ಟು ಫುಲ್ಲು ಎಲ್ಲ ಒಂಥರ. ಇದಂತೆ ಏನು ವಿಟಮಿನ್ಸ್ ಕಮ್ಮಿ ಆಗಿರೋದಕ್ಕೆ ಆ ತರ ಆಗುತ್ತೆ. ಅವ್ರು ಇನ್ನೊಂದು ಟೈಲರ್ ಬೇರೆ ಅಲ್ವೇನೆ, ಟೈಲರ್ ಬೇರೆ ಗೈಸ್ ಅವರು, ಅದಕ್ಕೋಸ್ಕರ ಫುಲ್ ಹೀಟ್ ಜಾಸ್ತಿ. ಆದ್ರೂ ನಮ್ಮಮ್ಮ ಪಾಪ ಜ್ವರ ಅಂತ ಹೇಳ್ಬಿಟ್ಟು ರಜಾ ಹಾಕಿದ್ರು. ಇಲ್ಲ ನಮ್ಮಮ್ಮ ಇಷ್ಟೊತ್ತಿಗೆ ಬರ್ತಿದ್ರು, ಇಷ್ಟೊತ್ತಿಗೆ ಬಂದು ನಮ್ಮಮ್ಮನ ಕರ್ಕೊಂಡು ಹೋಗೋದ್ಮೇಲೆ ಆಗೋದು 4 ಗಂಟೆಗೆ ಬರೋರು. ಬಟ್ ಆದ್ರೂ ಎಲ್ಲ ಅರಿಬಿರಿಲಿ ಬರ್ಬೇಕಾಗಿತ್ತು. 4 ಕಳಿಸ್ತಾ ಇದ್ದು 4:15 ಯಾರನ್ನ ಕರ್ಕೊಂಡ್ ಬರ್ತೀನಿ ಕಳಿಸ್ತೀನಿ ಅಂತ. ಆದ್ರೂ ನೋಡು ನಾವೆಲ್ಲ 2 ಗಂಟೆ ಕಷ್ಟ ಆಗಿರೋದು. ಮಧ್ಯಾಹ್ನನೇ ಅಕ್ಕ ಸ್ಲಿಪ್ ತಗೊಂಡಿದ್ರೆ ಇಲ್ಲೆಲ್ಲ ಅಡಿಗೆ, ಅಲ್ಲಿ ಡೈಲಿ ಅಲ್ಲೇ ಆ ಕಡೆ ಎಲ್ಲ ಲೆಕ್ಕ ಹಾಕೋತವ್ರ. ಏನೇನು ಯಾವ್ದಾವ್ದು ಸಾಂಬಾರ್ ಪುಡಿ ಮತ್ತೆ ಉದ್ದಿನ ಬೇಳೆ, ಉದ್ದಿನ ಬೇಳೆ. ಅದೇ ಮೈದಾ ತಂದಿದ್ಯಾ? ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಮೊದಲಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ. ಒಲೆಗೆಲ್ಲ ಪೂಜೆ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನೈಟ್ ಅಡುಗೆ, ನೈಟ್ ಊಟಕ್ಕೆ. ನೈಟ್ ಊಟಕ್ಕೆ ಅಲ್ವಾ ಅತ್ತ ಇದು?
ಅಂಕಲ್ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಚ್ಕೊಳ್ಳಿ ಅಂಕಲ್ ನೀವು. ನೀಟಾಗಿ ಮಾಡತ್ತೆ. ನಾಳೆ ಅಡುಗೆ ಎಲ್ಲ ಚೆನ್ನಾಗಿ ಬರಲಿ. ಎಲ್ಲರೂ ನೆನ್ಸ್ಕೊಂಡು ಹೋಗ್ಬೇಕು ನಿನ್ನ. ಓ ರತ್ನಮ್ಮನ ಮನೆ ಫಂಕ್ಷನ್ ಫುಲ್ ಊಟ ಅಂತೂ ಭರ್ಜರಿ ಅಂತ. ನಮ್ಮ ವೀವರ್ಸ್ಗೆ ಎಲ್ಲರಿಗೂ ಕರಿ. ನಮ್ಮ ವೀವರ್ಸ್ ಕರೆದಿಲ್ಲ ನೀನು. ಬನ್ನಿ. ನಿನ್ ಜೊತೆ ವ್ಲಾಗ್ ಮಾಡ್ಬೇಕಂತೆ ಜಾಸ್ತಿ, ನಿನ್ ಜೊತೆ ವಿಡಿಯೋ ಮಾಡ್ಬೇಕಂತೆ. ನಾನು ಏನು ಗಾಬಲ್ ನಿಂತ್ಕೊಂಡು ನೋಡ್ತಾ ಇದೀಯಾ? ಎಲ್ಲಿ ನಮ್ಮ ಇವಂದು ನೋಡಿ ಗೈಸ್, ನನ್ನ ಅಮ್ಮಂದು, ನಮ್ಮ ತಮ್ಮ ಅಲ್ಲ ಮಗನೇ ನೋಡಿ. ಒಂದು ಏನಿದು, ಯಾವ ಕಟ್ಟಿಂಗ್ ಇದು? ಟಾಕ್ಸಿಕ್ ಯಾರು ಮಾಡಿಸಿದ್ದು? ಎಲ್ಲಿ ತಿರುಗು, ಟಾಕ್ಸಿಕ್ ತರಾನೇ ಇಲ್ವಲ್ಲ ಇದು? ಮತ್ತೆ ಭಕ್ತಿಯಿಂದ ಮಾಡತ್ತೆ. ಅತ್ತೆ ಭಕ್ತಿಯಿಂದ ಮಾಡತ್ತೆ. ನಂಗೆ ಇವನೇನಾಗ್ಬೇಕೆ ನಿಂಗೆ? ಮಾವನ್ ಮಗ ಗೈಸ್, ಇವ್ ನನ್ನ ಮಾವನ್ ಮಗ ಗೈಸ್. ಅಭಿಷೇಕ್ ಅಂತ ಇವನ ಹೆಸರು. ಸೊ ನಮ್ಮ ಹಸ್ಬೆಂಡ್ ರಿಲೇಷನ್ ಅವ್ರು ಇವರು. ಬಾ ನೋಡಿ, ಏನಾಗಲ್ಲ. ಹಾಯ್ ಮಾಡಿ ಹೋಗ್ಲಿ. ಬಾಹುಬಲಿ, ಬಾಹುಬಲಿ ನಮಸ್ಕಾರ ಅಂಕಲ್. ಲಾಸ್ಟ್ ಟೈಮ್ ಮಾಡಿದ್ದು ಬ್ಲಾಗ್ ನೋಡಿದ್ರ ನಿಮ್ಮನ್ನೆಲ್ಲ ಯಾವ ತರ ಹೈಲೈಟ್ ಮಾಡಿದೀನಿ? ಚಂದ ಉಂಟು, ಚಂದ ಉಂಟು. ಸೊ ನೋಡಿ ಗೈಸ್, ನಾಳೆಗೆ ಕಟ್ ಮಾಡಕ್ಕೆ 3 ಮೇಕೆಗಳಿದೆ ನಮ್ದು. 3 ನಮ್ದೇ ನಮ್ಮವ. ಏನಕ್ಕಂತ ಇದು? ಉದ್ದಿನ ಬೇಳೆ ಟಿಫನ್ಗಾ? ಎಲ್ಲ ಕಂಪ್ಲೀಟ್ ಪ್ರಿಪ್ರೇಷನ್ ಆಗ್ತಿದೆ ಗೈಸ್. ನಮ್ಮಮ್ಮ ಇಲ್ಲಿ ಕೂತಿದ್ದಾರೆ, ನನ್ನ ಮಕ್ಳನ್ನ ನೋಡ್ಕೊಂಡು. ನಮ್ಮ ಅಮ್ಮಂಗೆ ಕೆಲಸ ಕೊಟ್ಬಿಟ್ಟಿದೀವಿ, ಮಕ್ಳನ್ನ ನೋಡ್ಕೊಂಡು ಕೂತ್. ಬೆಳಗ್ಗೆಗ ಇದೆಲ್ಲ ಏನಕ್ಕೆ ಅಂಕಲ್? ಮಸಾಲೆನ ಫುಲ್ಲು? ಇವಾಗ ಎಲ್ಲೋಗ್ತೇ ಇಲ್ಲಿ ರುಬ್ಸಕ್ಕೆ? ತಲೆ ಮೇಲೆ ಇಟ್ಕೊಂಡು ಪಾತ್ರೆ ರತ್ನಮ್ಮ ಎಲ್ಲಂಕ ಫುಲ್ಲು ಸುತ್ತಾಡೋದು ಇವಾಗ. ಹಾ, ನಾವು ವ್ಲಾಗರು ಸರ್. ವ್ಲಾಗಲ್ಲಿ ಬರುತ್ತೆ, ಯೂಟ್ಯೂಬಲ್ಲಿ ಬರುತ್ತೆ. ಯಾಕೆ? ಹಾ, ನಮಸ್ಕಾರ ಮಾಡಿ, ಹಾಯ್ ಹೇಳಿ ಹೋಗ್ಲಿ. ಹುಷಾರು ಅಪ್ಪು, ಅಷ್ಟು ಪವರ್ ಇದೆ ಅಂತ ನಮ್ಮ ಬ್ಲಾಗ್ಗೆ. ಹಾಯ್ ಮಾಡು. ಹುಷಾರಾದ? ಹಾ, ಪರವಾಗಿಲ್ವಾ? ಹಾ, ಅದಕ್ಕೆ ಫುಲ್ಲು ಸುಸ್ತಾಗ್ಬಿಡ್ತಾರಂತ. ಇಲ್ಲೆಲ್ಲ ಆಲ್ರೆಡಿ ಎಲ್ಲ ಬೆಳಗ್ಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಆನ್ ಇಸ್ ಕಂಪ್ಲೀಟ್. ಸೊ ಗೈಸ್, ನಾವು ಇವತ್ತು ಜಸ್ಟ್ ಲೊಕೇಶನ್ ರೀಚ್ ಆದ್ವಿ. ಅಂದರೆ ಇಲ್ಲೆಲ್ಲ ನಾರ್ಮಲ್ ಇನ್ನೂ ಪೆಂಡಲ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ. ಬೆಳಗ್ಗೆನೇ ಹಾಕ್ಬೋದು ಅನ್ಸುತ್ತೆ ಪೆಂಡಲ್ಸ್ ಎಲ್ಲ. ಬಟ್ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಬೆಳಗ್ಗೆಗೆಲ್ಲ ಅಡುಗೆಗೆಲ್ಲ ನಡೀತಾ ಇದೆ. ಆಲ್ರೆಡಿ ಕತ್ಲೆ ಆಗೋಗಿದೆ ಗೈಸ್. ನಾವು ಬಿಟ್ಟಾಗ ಆಲ್ಮೋಸ್ಟ್ ಇಲ್ಲ ಅಂದ್ರೂ 4-4:15 ನಾವು ಬಿಟ್ಟಾಗ ಮನೆ. ಬಟ್ ಇಲ್ಲಿಗೆ ಬಂದು ಸೇರಿದ್ದೆ ನಾವೊಂದು 6:50, 7 ಗಂಟೆ ಹತ್ತತ್ರನೇ ಸೇರಿದ್ವಿ. ಕತ್ಲೆ ಆಗೋಯ್ತು. ಅಷ್ಟು ಟ್ರಾಫಿಕ್ಕು ಗುರು ಇದು. ಯಪ್ಪ, ಈ ಯಲಹಂಕದಲ್ಲಿ ಅಷ್ಟು ಟ್ರಾಫಿಕ್ ಇದೆ, ತಲೆ ಹೋಗೋದ್ಬಿಡುತ್ತೆ. ಅಷ್ಟು ಟ್ರಾಫಿಕ್ ಇದೆ ಯಲಹಂಕದಲ್ಲಿ. ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಗೈಸ್. ನಿಮಗೆ ಎಲ್ಲರೂ ವಿಶ್ ಮಾಡಿ ನನ್ನ ಮಗನಿಗೆ. ಸೊ ಹೇಗಿರುತ್ತೆ ಎತ್ತ ಅಂತ ಬೆಳಗ್ಗೆ ಇನ್ನೂ ನೋಡಿದ್ದೀವಿ. ಸೊ ಬ್ಲಾಗ್ಸಲ್ಲಿ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಂಕ್ಷನ್ಸ್ ಎಲ್ಲ ನಿಮ್ಮದೇ ಮುಗಿದ್ರೆ ಸಾಕು, ಎಲ್ಲ ಫಂಕ್ಷನ್ಸು. ನೋಡೋಣ ಹೆಂಗಾಗುತ್ತೆ ಏನು, ದೇವ್ರ ದಯೆ. ಸೊ ಇಲ್ಲಿ ಕಾಣಲ್ಲ ಅನಿಸುತ್ತೆ, ಬೆಟ್ಟದ ಮೇಲೆ ನಮ್ಮ ದೇವಸ್ಥಾನ ಇದೆ, ಅಕ್ಕಯಮ್ಮ ದೇವಸ್ಥಾನ ನೋಡಿ. ಅಲ್ಲಿ ಮೆಟ್ಲು ಕಾಣಿಸ್ತಿದೆ, ಲೈಟ್ ಆನ್ ಆಗಿದೆಲ್ಲ ಅಲ್ಲಿ. ಈ ಕಡೆಯಿಂದ ಫುಲ್ಲು ಕತ್ಲೆ. ಎಲ್ಲ ಕಂಪ್ಲೀಟಾಗೆ
ಮಲ್ಕೋಬೋದು. ಬಟ್ ಮಕ್ಳನ್ನ ಮಲ್ಗ್ಸೋಣ ಅಂತ ಇರೋದು ಈಗ ಜಾಗ ಇಲ್ಲ ನೋಡಿ. ಆಗಲೇ ಬಂದ್ಬಿಟ್ಟು ಇವರೆಲ್ಲ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅತ್ತೆಯವರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕಂಪ್ಲೀಟ್. ನಮ್ಮ ಮಾವ ಇನ್ನು ಆಚೆಗಡೆ ಅವ್ರ ಅಣ್ಣ ಬಂದಿದ್ದಾರೆ. ಅಡಚಣೆಗಾಗಿ ಕ್ಷಮಿಸಿ, ಅಡಚಣೆಗಾಗಿ ಕ್ಷಮಿಸಿ. ಎಲ್ಲ ಅನುಕೂಲ ಇದೆ, ಬನ್ನಿ ಸಂತೋಷ ಊಟ ಮಾಡಿ ಮನೆ ಸೇರಿ. ಹೋಗಿರ್ಬೇಕಿಲ್ಲಿ, ಇದು ಪುಣ್ಯವಾದ ಕ್ಷೇತ್ರ. ಎಸ್ ಎಸ್ ಹೌದು, ಸಂತೋಷದಿಂದ ಇರ್ಬೇಕು. ಹೌದು ಅಂಕಲ್, ಹೌದು ಅಂಕಲ್, ಕರೆಕ್ಟ್. ರೀ ಇಸೂಜ್ ಎತ್ತು ಬಾರಿ ಒಂಚೂರು. ಇಸೂಜ್ ಎತ್ತು ಬಾ. ಅವ್ರು ಬಂದಿದ್ದಾರೆ, ನನ್ನ ತಮ್ಮ ಫಂಕ್ಷನ್ಗೆ. ಹುಡುಗಿ ಇದ್ರೆ ನಮ್ಮ ಹುಡುಗ 5.5 ಇದ್ದಾನೆ. ಬೇಕಂದ್ರೆ ಹುಡುಗಿ ತರ ಇದ್ರೆ ಸಾಕು. ಹುಡುಗಿ ಹುಡುಕ್ತಾನ ನೋಡಿ, ನಮ್ಮಣ್ಣ ಸಿಂಗಲ್ ಸಿಂಹ ಇದಾರಲ್ಲ, ಅವ್ರ ಅಣ್ಣ ಡಬಲ್ ಸಿಂಹ. ಇದು ಸಿಂಗಲ್ ಸಿಂಹ ಸೀನಣ್ಣ ಅವರು ಅಣ್ಣ ಡಬಲ್ ಸಿಂಹ. ಇದು ಮಂಜಣ್ಣಂಗೆ ಏನಾದ್ರು ಡಬಲ್ ಸಿಂಹ, ಅವ್ರಿಗೆ ಡಬಲ್ ಬಾಲ ಐತೆ. ಒಂದು ಹುಡುಗಿನ ಹುಡುಕಿದ್ದಾರೆ. ಮದ್ವೆ ನಾವೇ ನಾಳೆ ಮಾಡೋಣ ಅನ್ಕೊಂಡಿದೀವಿ. ಇಲ್ಲ ಇಳಿಸ್ಬಿಟ್ಟು ಇವ್ರು ನೋಡಿ, ಬನ್ನಿ ಇಲ್ಲಿ ಬನ್ನಿ ತೋರಿಸಿ. ಕಮಾನ್ ಬಾರಿ ಗೈಸ್, ಇವ್ರ ಜೊತೆ ವ್ಲಾಗ್ ಮಾಡಕ್ ನಿಂತ್ಕೊಬಿಟ್ರೆ ನಂಗೆ ತಲೆ ನೋವು ಬಂದ್ಬಿಡುತ್ತೆ. ಎಷ್ಟು ನನ್ ಗಂಡ ಇರ್ತಾನೆ ಇಲ್ಲಿ ಕ್ಲೀನ್ ಏನಕ್ಕೆ ಮಾಡಿಸ್ತಾ ಗೊತ್ತಾ? ಅಲ್ಲಿ ಗಂಡ ಹೆಂಡತಿ ಗಂಡು ಹೆಣ್ಣು ಈ ಸುತ್ತ ಏನು ಗೊತ್ತಾ, ಎಲ್ಲಾರ ಮದುವೆ ಬೇರೆ ತರ, ಡಬಲ್ ಸಿಂಹ ಇದು ಇದಕ್ಕೆ ಬೇರೆ ತರ. ಎಲ್ಲ ನಿಂತ್ಕೊಂಡು ಅಕ್ಷತೆ ಕಾಲ್ತಾರೆ. ಜಾಗ ಎಷ್ಟಿದೆ ಅದೆಷ್ಟಿದೆ ಇಲ್ಲಿರೋ ಹಾಕೋ ಲಾಸ್ಟ್ ಟೈಮ್ ಮುಂಡ್ ಮಾಡ್ಬಿಡೋದು. ಆ ಮೊನ್ನೆ ಸಮೇತ ಸಮಾಧಿ ಮಾಡ್ಬಿಡ್ತೀರಾ ಲಾಸ್ಟ್ ಟೈಮ್ ಮದುವೆ ಮಾಡಿ ಖುಷಿ ಪಡಿ. ಗಂಡು ಮಕ್ಕಳು ಯಾವಾಗ ಮದುವೆ ಆದ್ರು ಸಾಯ್ತಾರೆ ಅಂತ ಆಯ್ತಾ, ಅಲ್ಲಿ ಇವನ್ನ ಸಾಯಿಸ್ಬಿಟ್ಟು ಸ್ವಲ್ಪ ಟಾರ್ಚ್ ಬಿಡೋಣ. ಅಮ್ಮ ವ್ಲಾಗ್ ಮಾಡ್ತಾ ಇದೀನಮ್ಮ. ವ್ಲಾಗ್ ಮಾಡ್ತಾ ಇದೀಯಾ? ಇದು ಗೈಸ್ ಏನ್ ಗೊತ್ತಾ, ನಮ್ಮ ಮಾವ ಒಂದು ಕಾಮಿಡಿ ಅಂದ್ರೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಬನ್ನಿ ಯಾವ ತರ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಹಾ ಮಾವ ಸ್ಟಾರ್ಟ್. ಪರಮಾತ್ಮ ಆಡಿಸುವ ಆಟ. ಗೈಸ್ ಏನು ತಗೊಂಡಿಲ್ಲ, ಸುಮ್ನೆ ಅದು ಕಾಮಿಡಿ ಮಾಡ್ತಾರ. ಮತ್ತೆ ನೀವೇನೇನು ತಪ್ಪಿಬೇಡಿ. ಇಲ್ಲ ಮಾವ ಅವಾಗ್ಲೇ ಆಡುದಲ್ಲ, ಅದು ಯಾವ್ದು ಆಡಿ. ಹುಣ್ಣಿಮೆ ತಂದಾಗ ಇಲ್ಲಿ ಕುಂತಿದ್ದೆ, ಅಯ್ಯಪ್ಪಯ್ಯ ಅಯ್ಯಪ್ಪಯ್ಯ ನಾಳೆ ಬರಯ್ಯ ನಾಳೆ ಬರಯ್ಯ. ಸಿಂಗಲ್ ಸಿಂಹ ಸಿಂಗಲ್ ಸಿಂಹ ಸಿಂಗಲ್ ಸಿಂಹ ಸಿಂಗಲ್ ಸಿಂಹ. ಗೈಸ್ ಈ ಫೇಸ್ ನ ನೋಡ್ಕೊಳ್ಳಿ. ಫೇಸ್ ನ ಲಾಸ್ಟ್ ಟೈಮ್ ಬ್ಲಾಗ್ ಅಲ್ಲಿ ಇವ್ರು ಹೈಲೈಟ್ ಆಗಿದ್ದು. ಲಾಸ್ಟ್ ಟೈಮ್ ಬ್ಲಾಗ್ ಅಲ್ಲಿ ತುಂಬಾ ಹೈಲೈಟ್ ಮಾಡಿದ್ದೆ ಇವ್ರನ್ನ. ಸಿಂಗಲ್ ಸಿಂಹ ಇವಾಗ ಮತ್ತೆ ಸ್ಟಾರ್ಟ್ ಆಡ್ತಾ ಸ್ಟಾರ್ಟ್ ಅಂಕಲ್ ಉದ್ರೋಯ್ತು. ಎಲ್ಲ ಉದ್ರೋಯ್ತದೆ ಇವತ್ತಲ್ಲ ನಾಳೆ, ಅದಕ್ಕೆಲ್ಲ ಏನು ಮಾಡಲ್ಲ. ಇದು ಸಿಂಗಲ್ ಸಿಂಹ. ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಅಂಕಲ್ ಇಲ್ಲಿರೋದು ಕ್ಯಾಮ್ರಾ ಎಲ್ಲರೂ ನೋಡ್ತಾ ಇದ್ದೀರಾ? ಕ್ಯಾಮ್ರಾ ಕಣ್ಣು ಕಾಣಿಸ್ಬೋದು.
ಏನು ಕ್ಯಾರೆಟ್ ತಿನ್ನೋದು ಬ್ಯಾಗ್ ಹಿಡ್ಕೊಂಡ ಇವೆಲ್ಲ ಊಟ ಮಾಡ್ಬೇಕು ಗೈಸ್, ಹೊಟ್ಟೆ ಹಸಿ ಊಟ. ಸ್ಟಾರ್ಟ್ ಮಾವ. ಆಕಾರದಲ್ಲಿ ಗುಲಾಬಿ ತುಂಬಿದೆ, ಈ ಕಣ್ಣಿನಲ್ಲಿ ಶರಾಬು ಹರಿದಿದೆ, ಅಂಕಲಂತಿದೆ ನಾ ಹೇಗೆ ಹಾಡಲಿ, ಬೆಂಗಳೂರಲ್ಲಿ ಯಾರನ್ನು ಕೇಳಲಿ. ಆಕಾರದಲ್ಲಿ ಗುಲಾಬಿ ತುಂಬಿದೆ, ಈ ಕಣ್ಣಿನಲ್ಲಿ ಶರಾಬು ಹರಿದಿದೆ, ಅಂಕಲಂತಿದೆ ಯಾರನ್ನು ಕೇಳಲಿ, ಅಂಗಳೂರಿಗೆ ಇಂಕ 1 ಅವರ್ ಒಂದಿತ್ತ ನಾವು ಬರ್ತಾ ಇದ್ದೇವೆ. ಆಡತ್ತೆ ಇಲ್ಲ ಮಧ್ಯಾಹ್ನ ಇದೆಯಾ ಬೇರೆಯವ್ರಿಗೆ? ಮಧ್ಯಾಹ್ನ ಇದೀನಿ ನಾನು ಆಡ್ಬಿಡ್ತೀನಿ ಬಾಬಾ ಜೊತೆ. ಏನ್ ಆಡ್ಬೇಕು? ಹಿಂಗೆ ಡ್ಯಾನ್ಸ್ ಆಡಿ ಅವ್ರ ಜೊತೆ. ಯಾವ ಆಡೋದು? ಕುಲದಲ್ಲಿ ಕೀಳಿ ಹೌದಾ? ಇದಾರೆ guys. 12 o'clock. Happy birthday Santa! Happy birthday! Woo! Hey. ಆಗೋಯ್ತು. ಹ್ಯಾಪಿ ಬರ್ಡೇ ತನ. ಹ್ಯಾಪಿ ಬರ್ಡೇ. ಅದು ಪಟಾಕಿ ಕಾದೆ ಕಾದದೆ ಇಸ್ಕೋಡ ಅನ್ನ ಬೇಡ ಕೇಸಂತೆ ಅದೇ ಅಪ್ಪ ಚಳಿ 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 ಚಳಿ. ಫ್ಲಾಶ್ ಆನ್ ಮಾಡ್ಕೊಳ್ಳೋ. ಫ್ಲಾಶ್ ಆನ್ ಮಾಡ್ಕೊಳ್ದಿರೋ ವಿಡಿಯೋ ಮಾಡು. ಫ್ಲಾಶ್ ಆನ್ ಮಾಡೋ ಮಂಗ. ಚಳಿ ಚಳಿ ಗೈಸ್. ಹ್ಯಾಪಿ ಬರ್ಡೇ ಟು ಯು Tana. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ತನವಾ. ಅಪ್ಪ ಏನ್ ಚಳಿನೇ ಥೂ ನಿಂತ್ಕೊಳಕ್ ಆಗ್ತದೆ ನನಗೆ. ದೊಡ್ಡಮ್ಮ ಕಡೆಯಿಂದ ಹೋಗು. ದೊಡ್ಡಮ್ಮ ಕಡೆಯಿಂದ ತಿನ್ನು ಫಸ್ಟ್. ಹ್ಯಾಪಿ ಬರ್ಡೇ ಅವನೇ ಹೇಳ್ಕೊತವನೆ. ಹ್ಯಾಪಿ ಬರ್ಡೇ ಅವನೇ ಹೇಳ್ಕೊತವನೆ. ಅವನೇ ಹೇಳ್ತವನೆ, ಅದಕ್ಕೆ ಯಾರು ಹೇಳ್ತಾರಲ್ಲ ಹ್ಯಾಪಿ ಬರ್ಡೇ. ನೋಡಿ ಗೈಸ್, ನಮ್ಮ ಪ್ರಿಯ ಹಾಕಿರೋದು ಮೆಹಂದಿ ಮೇಡಮ್. ಇವಾಗ ಅವ್ರು ಹಾಕೋತಾ ಇದ್ದಾರೆ ಅವ್ರ ಸರ್ದಿ.
ಇದು ಆಲ್ರೆಡಿ ನಮ್ದೆಲ್ಲ ಹಾಕಿ ಫಿನಿಶ್ ಮಾಡಿದ್ದಾರೆ. ಇದೆಲ್ಲ ಇವಳೇನೋ ಸ್ಟಿಕ್ಕರ್ ಇದು ಏನ್ ಗೊತ್ತಾ, ಸುಮ್ಮನೆ ಹಾಕಿದೀನಿ. ಇದೆಲ್ಲ ನನ್ನ ಕೈಯತ್ ಇದು ಬರೀ ಒಂದೇ ಹಾಕಿದ್ರೆ ಲುಕ್ ಇರಲ್ಲ, ಅದಕ್ಕೆ ಇದಕ್ಕೆ ಹಾಕೋಬಿಟ್ಟೆ. ಚೆನ್ನಾಗಿದೆ ಅಲ್ಲ? ಸ್ವಲ್ಪ ತಿಂದಿದ್ರೆ ನಾನೇ ಹಾಕ್ತಿದ್ದೆ, ಅವಳು ಏನೋ ಮಾಡ್ಕೊಬಿಟ್ಟು ಕಸ ಕಡ್ಡಿ ಅಂತೆಲ್ಲ ಬರ್ಕೊಬಿಟ್ಟಿದೀನಿ. ನಮ್ ಸಿರಿದ್ ನೋಡಿ ನಾನು ಎಷ್ಟು ಚೆನ್ನಾಗಿ ಹಾಕಿದೀನಿ. ಎಲ್ಲಿ ಸಿರಿ ಅದ್ ಮೇಂದಿನ ಅಂತ ಕೇಳ್ತಾರೆ ಯಾರಾದ್ರೂ ನೋಡಿದ್ರೆ. ಚೆನ್ನಾಗಿದೆಯಾ? ಓಕೆ